ಆದರೆ ನನ್ನ ಪ್ರಕಾರ ಅವಳು ಫಿಟ್ ಅಲ್ಲ, ಬಿಗ್ ಬಾಸ್ಗಾಗಲಿ ಅಥವಾ ಸಮಾಜಕ್ಕಾಗಲಿ ಫಿಟ್ ಅಲ್ಲ ಅಂತ ನನಗೆ ಅನಿಸುತ್ತೆ. ನೇರವಾಗಿ ನಾನೊಂದು ಪ್ರಶ್ನೆ ಮಾಡ್ತೀನಿ, ಏನಪ್ಪ ಅಂತಂದ್ರೆ ಅವರು ಕನ್ನಡ ಅನ್ನೋ ಒಂದು ನನ್ನ ದೃಷ್ಟಿಯಲ್ಲಿ ಆ ಎಮ್ಮನ ಕನ್ನಡ ಹೋರಾಟಗಾತಿ ಅಲ್ಲ. ಯಾಕಂದರೆ ಭಾಷೆನೇ ಕನ್ನಡ ಸರಿಯಾಗಿ ಬರಲ್ಲ ಎಮ್ಮನಿಗೆ. ಭಾಷೆ ಕನ್ನಡ ಹೋರಾಟಗಾತಿ ಅನ್ನೋ ಹಿನ್ನೆಲೆಯಿಂದ ಅಂತಲೇ ಹೆಸರುವಾಸಿ ಆದಂಥ ಬಂದಂಥವ್ರು. ಅವ್ರಿಗೆ ಸಾಧ್ಯವಾದರೆ 90% ಕನ್ನಡ ಭಾಷೆನ ಅವರು ಬಳಸೋದಕ್ಕೆ. ಈಗ ಅಶ್ವಿನಿ ಅವರು ಒಂದು ಜಾತಿನ ನಿಂದನೆ ಮಾಡಿದ್ರೆ ಬಿಡದಿ ಸ್ಟೇಷನಲ್ಲಿ ಕೇಸ್ ಆಗಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಾತಿ ನಿಂದನೆ ಅಂತ ಅಂದಾಗ ಯಾರ ವಿಚಾರದಲ್ಲೂ ನಾವು ವೈಯಕ್ತಿಕವಾಗಿ ಹೋಗಬಾರ್ದು. ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಈ ಸಮಾಜದಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ ಅಂತಂದಾಗ ಸಮಾನತೆಯಲ್ಲೇ ನಾವು ಎಲ್ಲರನ್ನೂ ನೋಡುವಂಥವ್ರು ಆಗಿರ್ಬೇಕು. ಕೇವಲ ಯಾವುದೋ ಒಂದು ಜಾತಿ ನಿಂದನೆ ಅಥವಾ ಇನ್ನೊಂದು ಜಾತಿಯಾಗಿ ಅವ್ರನ್ನ ಕೀಳಾಗಿ ನೋಡೋದು ಅಥವಾ ವಯಸ್ಸಿನಲ್ಲಿ ಕೀಳಾಗಿದ್ದಾನೆ ಅಂತ ನೋಡೋದೆಲ್ಲ ನೋಡೋಕೆ ಹೋಗಬಾರ್ದು. ವಯಸ್ಸು ಅನ್ನೋಂಥದ್ದು ಕೇವಲ ಒಂದು ನಂಬರ್ ಅಷ್ಟೇ. ಜ್ಞಾನ ಅನ್ನೋಂಥದ್ದು ಸಣ್ಣ ಮಕ್ಕಳಿಗೆ ಇವತ್ತಿನ ದಿನದಲ್ಲಿ ಬೆಳೀತಾ ಇದೆ. ಹಂಗಾಗಿ ಜ್ಞಾನದ ಮೇಲೆ ನಾವು ಫೈಟ್ ಮಾಡಬೇಕು ಹೊರತು ಜಾತಿ ಇನ್ನೊಂದು ಮತ್ತೊಂದು ಮೇಲೆ ನಾವು ಫೈಟ್ ಮಾಡೋಕೆ ಹೋಗ್ಬಾರ್ದು. ವೇದಿಕೆಯಲ್ಲಿ ಸ್ವಲ್ಪ ಇದು ಹೋರಾಡ್ಕೊಂಡು ಬಂದಿದಾರಲ್ಲ ಸರ್, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಏಕ್ದಮ್ ಬಾಯಲ್ಲಿ ಬಂದ್ಬಿಟ್ಟಿದೆ, ಏನೋ ಒಂದು ನಡೀತದೆ ಅವ್ರಿಗೇನೋ. ಅವ್ರು ಅಶ್ವಿನಿ ಗೌಡ ಅವ್ರಿಗೆ ನಾನು ಹೇಳೋದು ಏನಂತಂದ್ರೆ ಅವ್ರಿಗೆ ನೇರವಾಗಿ ನಾನೊಂದು ಪ್ರಶ್ನೆ ಮಾಡ್ತೀನಿ, ಏನಪ್ಪ ಅಂತಂದ್ರೆ ಅವರು ಕನ್ನಡ ಅನ್ನೋ ಒಂದು ಭಾಷೆ ಕನ್ನಡ ಹೋರಾಟಗಾತಿ ಅನ್ನೋ ಹಿನ್ನೆಲೆಯಿಂದ ಅಂತಲೇ ಹೆಸರುವಾಸಿ ಆದಂಥ ಬಂದಂಥವ್ರು. ಅವ್ರಿಗೆ ಸಾಧ್ಯವಾದರೆ 90% ಕನ್ನಡ ಭಾಷೆಯನ್ನು ಅವರು ಬಳಸೋದಕ್ಕೆ ಹೇಳಿ. ಈಗ ಮೊನ್ನೆ ಒಂದು ಇದೇ ಹೇಳಿದಲ್ಲ, ಮೊನ್ನೆ ಒಂದು ಅವ್ರ ಇನ್ಸ್ಟಾಗ್ರಾಮ್ ಐಡಿಲಿ ಹೋರಾಟಗಾತಿ ಅಂತ ಹಾಕೊಂಡಿದ್ರು, ಅದೊಂದು ಟಿ ವಿ ಚಾನಲ್ ರಿವೀಲ್ ಮಾಡಿದ್ರು. ಈಗ ಕನ್ನಡ ಹೋರಾಟಗಾರರು ಅಂತ ಹೇಳ್ಕೊಂಡು ಮಟ್ಟಿಗೆ, ಬಟ್ ಅವರು ಐಡಿಲೇ ಇಷ್ಟು ಮಿಸ್ಟೇಕ್ ಇದ್ದರೆ ಹೇಗೆ ಅದು? ಹೋರಾಟಗಾತಿ ಅಂತ ಇವತ್ತಿನ ಜನದಲ್ಲಿ 6 ಕೋಟಿ ಜನಸಂಖ್ಯೆನ ಹಾಕ್ಕೊಳ್ತಾರೆ. 6 ಕೋಟಿ ಜನಸಂಖ್ಯೆನೂ ಹೋರಾಟ ಮಾಡಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಹಾಕಿದ್ರು, ಕನ್ನಡನೇ ತಪ್ಪಾಗಿ ಬರ್ದಿದ್ರು ಅಲ್ಲಿ. ಅದ್ರ ಬಗ್ಗೆ ಹೇಳ್ತಾರೆ, ಅದ್ರ ಬಗ್ಗೆ ಏನಿಸ್ತದೆ? ಅದೇ ಕನ್ನಡನೇ ಬರದೇ ಇರೋರು ಇವತ್ತು ನಾನು ಕನ್ನಡ ಹೋರಾಟಗಾರ ಅಂತ ಹೇಳ್ಕೊಂಡು ಓಡಾಡೋರು ಸುಮಾರು ಜನ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಆ ಎಮ್ಮನ ಕನ್ನಡ ಹೋರಾಟಗಾತಿ ಅಲ್ಲ. ಯಾಕಂದರೆ ಭಾಷೆನೇ ಕನ್ನಡ ಸರಿಯಾಗಿ ಬರಲ್ಲ ಎಮ್ಮನಿಗೆ. ಬೇರೆ ಇಂಗ್ಲೀಷ್ ಯಾವ ಬಾಡಿಗೆ ಬರ್ತದೆ ಲಕ್ಷಾಂತರ ಬರಲಿ ಕೋಟ್ಯಾಂತರ ರೂಪಾಯಿ ಬರಲಿ, ಅದು ಅವಳ ಮನೆಗೆ, ನಮ್ಮ ಮನೆಗೆ ಏನಿಲ್ಲ. ಏನೋ ತೋರಿಸ್ಬೇಕಲ್ಲ ಆ ಎಮ್ಮನಿಗೆ. ಬಟ್ ಸುಮ್ಮನೆ ಕನ್ನಡ ಅಂತ ಹೇಳ್ಕೊಂಬಂದವ್ರೆ, ಕನ್ನಡ ಅನ್ನೋವಂಥದ್ದೇ ಇಲ್ಲ ಅವ್ರ ಮನಸ್ಸಲ್ಲಿ ಇಲ್ಲ. ಸುಮ್ಮನೆ ಏನೋ ದುಡ್ಡು ಮಾಡಬೇಕು ಅಥವಾ ಯಾರು ಶೋ ಮಾಡಬೇಕು, ನಾನೇನೋ ದೊಡ್ಡದಾಗಬೇಕು ಅನ್ನೋ ಕಾರಣಕ್ಕೆ ಅವ್ರು ಕನ್ನಡ ಅಂತಾರೆ ಹೊರತು ಕನ್ನಡ ಬಳಕೆನೇ ಅವ್ರದ್ದು ಸರಿಯಾಗಿಲ್ಲ. ಅವ್ರದ್ದು ನಮ್ಮಷ್ಟು ಸಹ ಸಣ್ಣದಾಗಿ ಒಂದು ಕನ್ನಡ ಬಳಕೆ ಮಾಡೋದಿಲ್ಲ ಅವರು. ಅಂಥವ್ರನ್ನ ನಾವು ಕನ್ನಡ ಹೋರಾಟಗಾತಿ ಅಂತ ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ? ಇನ್ನೂ ಕೆಲವರು ಹೇಳ್ತಾರೆ ಅಶ್ವಿನಿ ಅವರಿಗೆ ಕೋಟಿಗಟ್ಟಲೆ ಆಸ್ತಿ ಇದೆ, ಲಕ್ಷಗಟ್ಟಲೆ ಬಾಡಿಗೆ ಬರುತ್ತೆ, ಬಿಗ್ ಬಾಸ್ ಬೇಕಿತ್ತ, ಮೊದಲೇ ಹೆಸರು ಮಾಡಿದ್ರು, ಬಿಗ್ ಬಾಸ್ಗೆ ಹೋಗಿ ಹೆಸರು ಹಾಳು ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಅನಿಸ್ತಿದೆ? ಅದು ಕೋಟಿಗಟ್ಟಲೆ ಆಸ್ತಿ ಇದೆ ಅನ್ನೋಂದರೆ ದುರಾಸೆ ಅಂತ ಹೇಳ್ಬೋದು. ಹಂಗಾದರೆ ನೀವು ಹೇಳೋ ಪ್ರಕಾರ ಅವ್ರಿಗೆ ಕೋಟಿಗಟ್ಟಲೆ ಆಸ್ತಿ ಇತ್ತು ಆದ್ರೂ ಬಿಗ್ ಬಾಸ್ ಯಾಕೆ ಬೇಕು ಅಂತಂದರೆ ಅದು ದುರಾಸೆ. ಅದು ಕೇವಲ ದುರಾಸೆಗೆ ಸೀಮಿತನೇ ಹೊರತು ಬೇರೆ ಇನ್ನೇನಕ್ಕೂ ಇಲ್ಲ. ಆದರೆ ನನ್ನ ಪ್ರಕಾರ ಅವಳು ಫಿಟ್ ಅಲ್ಲ, ಬಿಗ್ ಬಾಸ್ಗಾಗಲಿ ಅಥವಾ ಸಮಾಜಕ್ಕಾಗಲಿ ಫಿಟ್ ಅಲ್ಲ ಅಂತ ನನಗನ್ಸುತ್ತೆ. ಹೊರಗಡೆ ಹೆಸರು ಚೆನ್ನಾಗಿತ್ತು, ಈಗ ಬಿಗ್ ಬಾಸ್ ಹೋದ್ಮೇಲೆ ಹೆಸರು ಕೆಡಿಸ್ಕೊಳ್ತಾರೆ. ಹೌದು, ಖಂಡಿತವಾಗ್ಲೂ. ಹೊರಗಡೆ ಇದ್ದಾಗ ಅವರು ಅಂತರಂಗ ಅಥವಾ ಇನ್ನೊಂದು ಮುಖ ಕಾಣಿಸೋದಿಲ್ಲ. ಈಗ ಅಲ್ಲಿ ಒಳಗಡೆ ಹೋದಾಗ 24 ಗಂಟೆನೂ ನಾವು ಅವ್ರನ್ನ ನೋಡಿದಾಗ ಅವ್ರ ಗುಣ ಏನು, ಅವ್ರ ಮಾತೇನು, ಅವ್ರ ಶೈಲಿ ಏನು ಎಲ್ಲನೂ ಗಮನಿಸ್ತಾ ಇರಬೇಕಾದ್ರೆ ಹೊರಗಿದ್ದಾಗಲೇ ಒಳ್ಳೆ ಮರ್ಯಾದೆ ಇತ್ತು, ಒಳಗೋದ್ಮೇಲೆ ಏನು ಮರ್ಯಾದಿಲ್ಲ ಎಮ್ಮನಿಗೆ ಅಂತ ಅನಿಸುತ್ತೆ. ಯಾಕಂದರೆ ನಾವೇ ಮರ್ಯಾದೆ ಆ ಎಮ್ಮನಿಗೆ ಕೊಡ್ತಾಯಿಲ್ಲ. ಆಚೆ ಇದ್ದಾಗ ನೋಡಿದಾಗ ಯಾರೋ ಹೋರಾಟ ಮಾಡ್ಕೊಂಡಿದ್ದಾರಪ್ಪ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಈಗ ಒಳಗಡೆ ಹೋದಾಗ ಆ ಎಮ್ಮನೇ ಕನ್ನಡ ಬಳಕೆ ಸರಿ ಇಲ್ಲ ಅಂದಾಗ ನಾವು ಹೆಂಗೆ ಆ ಎಮ್ಮನ ಗೌರವಿಸೋಕ್ಕಾಗ್ತದೆ? ಈಗ ನೀವು ಇವಾಗ ಪರಿಸ್ಥಿತಿ ನೋಡಿದ್ರೆ ಅವರು ಟಾಪ್ 5 ಬರ್ಬೋದಾ? ಖಂಡಿತ ಬರಲ್ಲ. ಅವರು ಬರ್ತಾರೆ ಸರ್, ಖಂಡಿತವಾಗ್ಲೂ ಬರಲ್ಲ. ಸುಮ್ಮನೆ ಕಿತ್ತಾಟ ಮಾಡ್ಕೊಂಡು ಬರಬೇಕೇ ಹೊರತು ಒಳ್ಳೆ ಆಟ ಆಡಿ ಅಥವಾ ಒಳ್ಳೆ ಗುಣದಿಂದ ಎಮ್ಮ ಬರೋದಕ್ಕೆ ಸಾಧ್ಯ ಇಲ್ಲ. ಕ್ಯಾಪ್ಟನ್ಸಿಯಿಂದ ತೆಗೆದಾಕ್ಬಿಟ್ರಲ್ಲ ಅವಳನ್ನ. ಕ್ಯಾಪ್ಟನ್ಸಿ ಹೋಗ್ರು ಈ ವಾರ ಕ್ಯಾಪ್ಟನ್ಸಿ ಪಾಪ ಆಗ್ತಾ ಇದ್ಲ ಅವಳು. ಏನು ಮಾಡೋಕ್ಕಾಗಲ್ಲ ಅವೆಲ್ಲ. ನಿಮ್ಮ ಪ್ರಕಾರ ಯಾರು ಟಾಪ್ 5 ಬರ್ಬೋದು ಸರ್? ಅದೇ ಹೇಳ್ತಲ್ಲ, ಟಾಪ್ 5 ಅಂದರೆ 5 ಜನದ ಹೆಸರು ಹೇಳಬೇಕು ಸರ್. ಅದು ಹೆಸರುಗಳು ನಮ್ಗೆ ಗೊತ್ತಿರೋದೇ 3 ಅಷ್ಟೇ ಸರ್. 3 ಇರೋದ್ರಿಂದ ನಾವು ನೋಡ್ತೀರಿ, ಅದು ಬಿಟ್ಟರೆ ನಾವು ನೋಡಲ್ಲ. ಯಾರ್ಯಾರು ಅದೇ ಹೇಳಿಲ್ಲನಾ, ಅವ್ನು ಗಿಲ್ಲಿ ಬಿಟ್ರೆ ಅವ್ನು ರಘು, ಆಮೇಲೆ ತಿರ್ಗಮ್ಮನ ಇನ್ನೊಬ್ಳು ರೀಸೆಂಟಾಗಿ ಬಂದಲ್ಲ, ಯಾರು ಸರ್ ಅವಳು? ಇಬ್ಬರು ಅದೇ ಉದ್ದಕ್ಕಿದ್ಲಲ್ಲ, ಆ ಅಮ್ಮನೇನೋ ನೋಡ್ಬೋದಪ್ಪ. ಅಲ್ಲ, ಅಮ್ಮನ ಆಟ ನೋಡ್ಬೋದು, ಹಂಗಲ್ಲ ಹೇಳಕ್ಕೂ. ಈಗ ಗಿಲ್ಲಿಯವರು ಮೊನ್ನೆ ಕಾವಿನ ಜೊತೆ ಓಡಿದ್ರು, ಈಗ ರಿಷಾ ಗೌಡ ಕಡೆ ತಿರ್ಕೊಂಡಿದೆ. ಏನಿಲ್ಲ ಬನ್ನಿ ಸರ್, ಪಾಪ ರಾಕಿನೂ ಕಟ್ಸ್ಬಿಟ್ರು. ರಾಕಿ ಕಟ್ಸಾದ್ಮೇಲೆ ತಿರ್ಗಾ ಇಬ್ರು ಹೋದ್ರು, ಏನು ಮಾಡೋಕ್ಕಾಯ್ತದವಲ್ಲ. ಈಗ ನೆನ್ನೆ ಎಪಿಸೋಡ್ ನೋಡಿದ್ರಾ? ನೆನ್ನೆ ನೋಡಿದೆ ಸರ್, ಆದರೆ ನೆನ್ನೆ ಸ್ವಲ್ಪ ಬೇರೆ ಕಡೆ ನೋಡ್ಕೊಂಡು ಕೂತಿದ್ದೆ. ಹೌದಾ? ನೆನ್ನೆ ಕೆಂಪೇಗೌಡ ಸ್ಟೈಲ್ ಮಾಡ್ಕೊಂಡು ಬಂದಿದ್ರು. ಹ್ಞೂ ಸರ್, ಮಾಡಿದ್ದ ಚೆನ್ನಾಗಿದ್ದ, ಅದಕ್ಕಿಂತನೂ ಚೆನ್ನಾಗಿದ್ರು ನೋಡಾಕ. ಸೂಪರ್ ಆಗಿದ್ದಾರಾ? ಹ್ಞೂ